ಒಂದು ಶಾರ್ಟ್ ಫಿಲ್ಮ್ಸ್ ಅಂತಂದ್ರೆ ನೆನಪಾಗೋದೇ ಜೋಡಿ ನಿಮ್ಮಿಬ್ರದ್ದು, ನಿಮ್ದು ಮತ್ತೆ ನಿಂಗರಾಜ್ದು ಜೋಡಿ. ಕಲಾವಿದೆಯಾಗಿ ನಾನು ಮಾಡಿದಂತಹ ದೊಡ್ಡ ತಪ್ಪು. ಆಕ್ಚುಲಿ ನಿಜವಾದ ಕಪಲ್ಸ್ ಅನ್ಕೊಂಡ್ಬಿಟ್ರು. ಸುಮಾರು ಜನ ನನ್ನೆಲ್ಲ ಪರ್ಸನಲಿ ಅಂದ್ರೆ ಒಬ್ಬಳೇ ಹೋದಾಗ ನಿಮ್ಮ ಹಸ್ಬೆಂಡ್ ಬಂದಿಲ್ವಾ ಅಂತ ಮಾತಾಡ್ಸೋರು. ಆ ಲೆವೆಲ್ ಜನಕ್ಕೆ ಇಂಟ್ರೆಸ್ಟ್ ಇದ್ಬಿಡ್ತು. ನಾನು ಮಾಡಿದ ಮಿಸ್ಟೇಕ್ ಅದು. 3 years ಜರ್ನಿ, 3 yearsನಲ್ಲಿ ಏನೇನಾಗಿತ್ತು, ಏನೇನಿರುತ್ತೆ ನಮ್ಗಷ್ಟೇ ಗೊತ್ತಿರುತ್ತೆ. ಎಸ್, ಚಿಕ್ಕ ಪುಟ್ಟ ಜಗಳಗಳಿಂದ ಶುರು ಆಗಿದ್ದು ಇಟ್ ಬಿಕೇಮ್ ಲಾಂಗ್ ತುಂಬ ಗ್ಯಾಪ್ ಆಗೋಷ್ಟು ಗ್ಯಾಪ್ ನಮ್ಮ ಮಧ್ಯದಲ್ಲಿ ಆಗೋಕ್ಕೆ ಶುರು ಆಯಿತು. ನನಗಂತೂ ಮೆಂಟಲಿ ಅಫೆಕ್ಟ್ ಆಗೋಕ್ಕೆ ಶುರು ಆಯಿತು. ಬಿಕಾಸ್ ಯಾಕಂದ್ರೆ ನಾನು ಅದೊಂಥರ ಫ್ಯಾಮಿಲಿ ಮಾಡ್ಕೊಂಡಿದ್ದೆ. ಆಡಿಷನ್ ಮಾಡ್ದೇ ಗುರ್ತಿಲ್ಲ ಪರಿಚಯ ಇಲ್ಲ ಅಂದ್ಕೊಂಡೇ 70 ಶಾರ್ಟ್ ಫಿಲ್ಮ್ಸ್ ಮಾಡಿಬಿಟ್ಟೆ. ಯಾಕೆ ಸಿನಿಮಾದವ್ರಿಗೆ ನಾವು ಕಾಣಿಸ್ತಾ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ. ಇನ್ನು ಸೀರಿಯಲ್ ಇರ್ಬೋದು, ಸಿನಿಮಾದವ್ರು ಇರ್ಬೋದು, 70 ಆದಮೇಲೂ ಕೂಡ ಕಂಡಿಲ್ವಾ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಪಾಟಿ. ಇವತ್ತು ನಮ್ಮ ಜೊತೆಗೆ ಇರುವಂತಹ ಗೆಸ್ಟ್, ಇವ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ಸ್ವಲ್ಪ ನನಗೆ ಸ್ಪೆಷಲ್. ಯಾಕಂದರೆ ತುಂಬ ದಿನದಿಂದ ಇವರನ್ನು ನಾನು ಮಾತಾಡಿಸ್ಬೇಕು, ಇಂಟರ್ವ್ಯೂಗೆ ಕರ್ಕೊಂಡು ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಬಿಕಾಸ್ ಇವರ ಶಾರ್ಟ್ ಫಿಲ್ಮ್ಸನ್ನು ನಾನು ನೋಡ್ಕೊಂಡು ಬಂದಿರೋದು. ಅದರಲ್ಲಿ ನಾನು ಸಿಕ್ಕಾಪಟ್ಟೆ ಅವರ ಫ್ಯಾನ್ ಅಂತಲೇ ಹೇಳ್ಬೋದು. ಹಾಗೆ ಅದರ ಜೊತೆಗೆ ಒಂದಿಷ್ಟು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಹಾಗೆ ಒಂದಿಷ್ಟು ಕಷ್ಟಗಳನ್ನು ಯಾವ ಥರ ಲೈಫಲ್ಲಿ ಫೇಸ್ ಮಾಡಬೇಕು ಅನ್ನೋದನ್ನು ಅವ್ರಿಗವರೇ ತಿಳ್ಕೊಂಡಿದ್ದಾರೆ. ಒಂದಿಷ್ಟು ಇನ್ಸ್ಪಿರೇಷನ್ ನಮಗೆ ಕೊಡ್ತಾರೆ. ಸೊ ನಾನು ಮಾತಾಡ್ತಾ ಇರೋದು ಭೂಮಿಕಾ ಅವರ ಬಗ್ಗೆ. ಭೂಮಿಕಾ ದೇಶಪಾಂಡೆ ಅವರು ನಮ್ಮ ಜೊತೆಗೆ ಇದ್ದಾರೆ. ತುಂಬಾ ಮಾತಾಡೋಕ್ಕಿದೆ ಅವರ ಲೈಫ್ ಸ್ಟೈಲ್ ಬಗ್ಗೆ, ಅವರ ಜರ್ನಿ ಬಗ್ಗೆ, ಅವರ ಪ್ರೊಫೆಷ್ನಲ್ ಲೈಫ್ ಬಗ್ಗೆ, ಲವ್ ಲೈಫ್ ಬಗ್ಗೆ. ಮೊದಲದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಆಮೇಲೆ ಎಲ್ಲವನ್ನೂ ಮಾತಾಡೋಣ. ಭೂಮಿಕಾ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಆವಾಗಲೇ ಹೇಳಿದೆ ತುಂಬ ದಿನದಿಂದ ಮಾತಾಡಿಸ್ಬೇಕು ಅಂತ. ಬಿಕಾಸ್ 2-3 ಸಲ ಸಿಕ್ಕಾಗಲೂ ಕೂಡ ಬೇಡ, ಇದು ದಿಸ್ ಇಸ್ ನಾಟ್ ರೈಟ್ ಟೈಮ್ ಅಂತ ನಾನು ಮಾತಾಡ್ಸಿರಲಿಲ್ಲ. ಕೊನೆಗೂ ಸಿಕ್ಕರೆ ನಮ್ಮ ಇಂಟರ್ವ್ಯೂಗೆ ಬರೋಕೆ ಒಪ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಕರೆದಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಎಲ್ಲದಕ್ಕೂ ಟೈಮ್ ಬರಬೇಕು ಅಂತಾರಲ್ಲ, ಅಷ್ಟೇ. ಸೊ ಹೇಳಿದೆ ನಾನು, ಭೂಮಿಕಾ ಅಂತಂದರೆ ನಮಗೆಲ್ರಿಗೂ ನೆನಪಾಗೋದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬರುವಂತಹ ಒಂದಿಷ್ಟು ಶಾರ್ಟ್ ಮೂವೀಸು. ಸೊ ಹೇಗೆ ಸ್ಟಾರ್ಟ್ ಆಯಿತು ಈ ಜರ್ನಿ ನಿಮ್ಮದು ಅಂತ? ಉತ್ತರ ಕರ್ನಾಟಕ, ಆ್ಯಕ್ಚುಲಿ ನಾನು ಉತ್ತರ ಕರ್ನಾಟಕದವಳು ಅಲ್ಲ. ಎಲ್ಲರೂ ಅದೇ ಅಂದ್ಕೊಂಡಿರೋದು, ಇವಾಗ ಎಲ್ಲರೂ ಹಾಗೆ ಅಂದ್ಕೊಂಡಿರೋದು. ಬಟ್ ಎಸ್, ಉತ್ತರ ಕರ್ನಾಟಕ ನನಗೆ ಈ ಹೆಸರು ಅಥವಾ ಇಷ್ಟು ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡಿದಂತಹ ನಂಗೊಂದು ಡಿವೈನ್ ಪ್ಲೇಸ್ ಅಂತ ಹೇಳ್ಬೋದು. ಹಾಗೆ ಸೊ ಉತ್ತರ ಕರ್ನಾಟಕ ಹೇಗೆ ಹೋದೆ ಅನ್ನೋದು ಅಗೈನ್ ಯಾರೋ ಕಾಂಟ್ಯಾಕ್ಟ್ ಮಾಡಿದ್ರು, ಅವ್ರ ಮೂವಿಗೆ ಅಂತ ಕಾಂಟ್ಯಾಕ್ಟ್ ಮಾಡಿದ್ರು. ಶಾಂತವೀರ್ ಅಂತ ಸುಮಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ. ಬೆಂಗಳೂರಲ್ಲಿ ನಂದೊಂದು ಸೋಲ್ಮೇಟ್ ಅಂತ ಸಿನಿಮಾ ಆಗಿತ್ತು. ಆ ಸಿನಿಮಾ ನೋಡಿಕೊಂಡು ಶಾಂತವೀರ್ ಅನ್ನೋರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು, ಹೀರೋಯಿನ್ ಆಗಿ ಮಾಡ್ತೀರಾ ಅಂತೇಳಿ. ಆ ಟೈಮ್ನಲ್ಲಿ ನಿಂಗರಾಜ್ ಸಿಂಗಾಡಿ, ಉತ್ತರ ಕರ್ನಾಟಕದ ಆ ಟೈಮ್ನಲ್ಲಿ ಯೂಟ್ಯೂಬ್ ಮೋಟಿವೇಶ್ನಲ್ ಸ್ಪೀಕರ್ ಅವ್ರು ಅವಾಗ. ಸೊ ಅವ್ರ ಜೊತೆ ಅವ್ರ ಹೀರೋ, ನಾನು ಹೀರೋಯಿನು, ಇವ್ರ ಕತೆಗೆ ಅಂತ ಹೇಳಿ ಫೈನಲ್ ಆಗಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಶಾಂತವೀರ್ ಅವ್ರ ಕತೆಗೆ ನಾನು ಆ್ಯಕ್ಟ್ ಮಾಡೋಕ್ಕಾಗಲೇ ಇಲ್ಲ. ಬಿಕಾಸ್ ನಿಂಗರಾಜ್ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂತಹ ಬೇರೆ ಹೀರೋಯಿನ್ ಬರಲಿಲ್ಲ. ಸೊ ಅವ್ರ ಚಾನಲ್ಗೆ ಫಸ್ಟ್ ಹೋಗಿ ಆ್ಯಕ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಜರ್ನಿ ಶುರು ಆಯಿತು. ಆ್ಯಂಡ್ ದೆನ್ ಪೇರ್ ಕಾನ್ಸೆಪ್ಟ್ ಅನ್ನೋದನ್ನ ಅವ್ರು ಶುರು ಮಾಡಿಕೊಂಡು ಅಲ್ಲಿಂದ ಶುರು ಆಗಿದ್ದು ಜರ್ನಿ ಎಲ್ಲೆಲ್ಲೋ ತೊಗೊಂಡು ಹೋಯ್ತು. ಸೊ ಶಾರ್ಟ್ ಮೂವೀಸ್ ನೀವು ಹಾಗೆ ನಿಮ್ಮ ಒಂದು ಟ್ಯಾಲೆಂಟ್ನ ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಕಿರುತೆರೆಗೆ ಬರ್ಬೋದಾಗಿತ್ತು, ಇಲ್ಲಾಂದರೆ ಮೂವೀಸ್ಗೆ ಬರ್ಬೋದಾಗಿತ್ತು. ಯಾಕೆ ಶಾರ್ಟ್ ಫಿಲ್ಮ್ ಅಂತಲೇ ನೀವು ಚೂಸ್ ಮಾಡ್ಕೊಂಡ್ರಿ? ಯೂಟ್ಯೂಬ್ಗಷ್ಟೇ ಯಾಕೆ ಸೀಮಿತ ಆಗ್ಬಿಟ್ರಿ ಅಂತ? ಇಲ್ಲ, ನಾನು ಆ್ಯಕ್ಚುಲಿ ಶಾರ್ಟ್ ಫಿಲ್ಮ್ಸ್ ಚೂಸ್ ಮಾಡ್ಕೊಳ್ಳಿಲ್ಲ. ಆ್ಯಂಡ್ ನಾನು ಯಾವತ್ತೂ ಆರ್ಟಿಸ್ಟ್ ಆಗಬೇಕಂತ ಅಂದ್ಕೊಂಡವಳೆ ಅಲ್ಲ. ಬಿಕಾಸ್ ನಾನು ಥಿಯೇಟ್ರ್ ಆರ್ಟಿಸ್ಟು. 5ನೇ ಕ್ಲಾಸಿಂದನೂ ನಾನು ರಂಗಭೂಮಿ ಕಲಾವಿದೆ. ಸ್ಕೂಲಿಂದಾನೇ ಶುರು ಆಗಿದ್ದು ನಂದು. ಬಟ್ ಯಾವಾಗಲೂ ನಾನು ಜರ್ನಲಿಸ್ಟ್ ಆಗಬೇಕಂತ, ಅದಕ್ಕೆ ನಾನು ಓದಿರೋದು ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್. ಸೊ ನಾನು ಜರ್ನಲಿಸ್ಟ್ ಆ್ಯಂಕರ್ ಆಗಬೇಕು ಅನ್ನೋದು ನಂಗೆ ಹೆವಿ ಹುಚ್ಚು ತುಂಬ. ಯಾಕಂದರೆ ನಾನು ಮಾತಾಡ್ತೀನಿ, ತುಂಬ ಚೆನ್ನಾಗಿ ಮಾತಾಡ್ತೀನಿ. ನಂಗೆ ಎಲ್ಲರೂ ಹೇಳೋರು, ನೀನು ಆ್ಯಂಕರ್ ಆಗು. ಬಿಗಿನಿಂಗಲ್ಲಂತೂ ಥಿಯೇಟ್ರ್ ಮಾಡುವಾಗ ಸುಮಾರು ಜನ ಹೇಳೋರು, ನಿನ್ನ ಡೈಲಾಗ್ಸ್ ಡೆಲಿವರಿ ಆ್ಯಂಕರಿಂಗ್ ಟೈಪ್ ಬರ್ತಾ ಇದೆ. ಅಷ್ಟು ಹುಚ್ಚು ನನಗೆ. ನಾನು ಅಷ್ಟು ಮ್ಯಾನಿಫೆಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಆ್ಯಂಕರಿಂಗ್ ಅನ್ನೋದನ್ನ. ಬಟ್ ನಂದು ವೆಯ್ಟ್ ಲಾಸ್ ಜರ್ನಿ ಅಂದರೆ 84 kg ಇದ್ದವಳು ನಾನು. ವೆಯ್ಟ್ ಲಾಸ್ ಜರ್ನಿ ಆಗಿದ್ದು ನಾನು ಜಿ ಕನ್ನಡದಲ್ಲಿ ಇಂಟರ್ನ್ಶಿಪ್ ಮಾಡಿದ್ದು ಜರ್ನಲಿಸಮ್ ಮಾಡಬೇಕಾದ್ರೆ. ಸೊ ಸುಮಾರು ಕಾಂಟ್ಯಾಕ್ಟ್ಸ್ಗಳು ಸೇವ್ ಇತ್ತು, ಡೈರೆಕ್ಟರ್ಸ್ದು, ಫಿಲ್ಮ್ ಮೇಕರ್ಸ್ದು, ಎಲ್ಲರದ್ದು ನಂಬರ್ಗಳು ಸೇವ್ ಇದ್ದಾಗ. ಆ್ಯಂಡ್ ಇಲ್ಲಿವರೆಗೂ ನನಗೆ ಹೆಂಗೆ ಅಂದರೆ, ನನಗೆ ಅವ್ರು ಯಾರಂತ ಗೊತ್ತಿರಲ್ಲ, ಅವ್ರಿಗೆ ನಾನು ಯಾರಂತ ಗೊತ್ತಿರಲ್ಲ. ಕಾಲ್ ಮಾಡ್ತಾರೆ, ಅಪರ್ಚುನಿಟಿ ಇದೆ, ಹಿಂಗೆ ಬರ್ತೀರಾ ಅಂತಾರೆ, ಹೋಗ್ತೀನಿ. ಅಥವಾ ಮೀಟಿಂಗ್ ಜಸ್ಟ್ ಫಿಕ್ಸ್ ಮಾಡ್ತಾರೆ. ನಾನು ಮ್ಯಾಕ್ಸಿಮಮ್ ನನ್ನ ಮನೇಲೇ ಮೀಟಿಂಗ್ ಇಟ್ಕೊಂಡಿರ್ತೀನಿ. ಬರ್ತಾರೆ, ಮೀಟ್ ಮಾಡಿ ಅವ್ರು ನನ್ನ ಆ್ಯಕ್ಟಿಂಗ್ ನೋಡೋಲ್ಲ, ಏನೂ ಕೇಳಲ್ಲ, ಮುಗೀತು, ದುಡ್ಡು ಕೊಟ್ಬಿಟ್ಟು ಹೊಟ್ಟೋಗ್ತಾರೆ ಅಡ್ವಾನ್ಸ್ ಅಂತೇಳಿ. ಹಿಂಗೆ ಆಗಿರೋದು. ಆಡಿಷನ್ಸ್ ನಾನು ಅಟೆಂಡ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಆಡಿಷನ್ ಅಟೆಂಡ್ ಮಾಡಿರೋದು ಯಾವುದೂ ಸೆಲೆಕ್ಟ್ ಆಗಿಲ್ಲ. ಹಂಗ ಆಡಿಷನ್ ಮಾಡ್ದೇ ಗುರ್ತಿಲ್ಲ ಪರಿಚಯ ಇಲ್ಲ ಅಂದ್ಕೊಂಡೇ 70 ಶಾರ್ಟ್ ಫಿಲ್ಮ್ಸ್ ಮಾಡಿಬಿಟ್ಟೆ. 70 ತನಕ 70+ ಇದೆ, ಎಕ್ಸಾಕ್ಟ್ ಕೌಂಟ್ ಇಟ್ಟಿಲ್ಲ ಅಷ್ಟೇ. ಸೊ ಸಿಕ್ಕಾಪಟ್ಟೆ ಹೆಸರು ನಿಮಗೆ ಶಾರ್ಟ್ ಫಿಲ್ಮಿಂದ ಬಂದಿರೋದು ಅಂತ? ಎಸ್, ನನಗೆ ಅದೊಂದು ಬೇಜಾರು ಇದೆ. 70 ಶಾರ್ಟ್ ಫಿಲ್ಮ್ಸ್ ಅಂತ ಹೇಳಿದ್ರೆ ಈಸಿ ಅಲ್ಲ. ಶಾರ್ಟ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಒಂದೊಂದು ನನಗೆ ನಮ್ಮ ಟೀಮ್ನಲ್ಲಿ ಕೆಲವೊಂದ್ಸಲ ಅಲ್ಲಿ
ಎಕ್ಸ್ಟ್ರೀಮಲ್ಲಿ ರೇಕ್ಸೋರು ಶಾರ್ಟ್ ಫಿಲಮ್ ಇಂಡಸ್ಟ್ರಿನ ರೂಲ್ ಮಾಡ್ಬಿಟ್ಟೆ ನೀನು ಅಂತೇಳಿ. ಎಸ್, ಐ ಹ್ಯಾಡ್ ರೂಲ್ಡ್ ಇಟ್ ಆ ಟೈಪ್. ಸೊ ಇದಾದ್ಮೇಲೆ ಸಿನಿಮಾ ಕಡೆ ಹೋಗ್ಬಾರ್ದು ಅಂತಲ್ಲ, ಯಾಕೆ ಸಿನಿಮಾದವ್ರು ನಾವು ಕಾಣಿಸ್ತಾ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ ಇನ್ನ. ಸೊ ಐ ಡೋಂಟ್ ನೋ, ಸೀರಿಯಲ್ ಇರ್ಬೋದು, ಸಿನಿಮಾದವ್ರು ಇರ್ಬೋದು, 70 ಆದ್ಮೇಲೂ ಕೂಡ ಕಂಡಿಲ್ವಾ? ಯಾಕಂದ್ರೆ ಸುಮಾರು ಮೂವಿ ಪ್ರಮೋಷನ್ಸ್ಗೆ ಹೋಗಿದ್ದೀವಿ. ಮೂವಿ ಪ್ರಮೋಷನ್ಸ್ಗೆ ಹೋದಾಗೆಲ್ಲ ಎಷ್ಟೋ ಆಕ್ಟರ್ಸ್ ಅಂತ ಬಂದ್ರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀವಿ, ನಮ್ಮ ಜೊತೆ ಸೆಲ್ಫಿ ತಗೊಂಡಂತಹ ಎಕ್ಸ್ಪೀರಿಯನ್ಸಸ್ ಇದೆ. ಕೆಲವು ದೊಡ್ಡ ನಟರು ಕೂಡ ಫೋಟೋ ತೆಗೆಸ್ಕೊಂಡಂತಹ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಸಿನಿಮಾ ಯಾಕೆ ಮಾಡಿಲ್ಲ ನಂಗೂ ಗೊತ್ತಿಲ್ಲ. ಸಿನಿಮಾ ಮೇಕರ್ಸ್ನೇ ಕೇಳಬೇಕು. ಸೊ ಈಗ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಇವಾಗ ನಿಮ್ಮನ್ನೆಲ್ಲರೂ ಕೂಡ ನೋಡಿರೋದೇ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು. ಸೊ ಈ ಸೋಷಿಯಲ್ ಮೀಡಿಯಾ ನಿಮ್ಮ ಲೈಫಲ್ಲಿ ಎಂಟ್ರಿ ಆದಮೇಲೆ ನಿಮ್ಮ ಲೈಫ್ ಯಾವ ಥರ ಚೇಂಜ್ ಆಯಿತು? ಮುಂಚೆ ಯಾವ ಥರ ಇದ್ರಿ ನೀವು? ಏನೇನೆಲ್ಲ ಚೇಂಜಸ್ನ ತೊಗೊಂಡು ಬಂದ್ರಿ? ಮುಂಚೆ ಅಂತೂ ಉಡಾಳ್ಗುಂಡಿ ಹೆವಿ. ನಾನು ಅಂದರೆ ನನ್ಗೆ ಹೆಂಗೆ ಬೇಕೋ ನಾನು ಹಾಗೆ ಇರ್ತಾ ಇದ್ದೆ. ನಾನು ಅಂದರೆ ಹೆಂಗೆ ಐ ವಾಸ್ ಲೈಕ್ ಬೆಂಗಳೂರು ಹುಡುಗಿ, ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ದು ಎಲ್ಲನೂ ಕಂಪ್ಲೀಟ್ ಲೋಕಲ್ ಬೆಂಗಳೂರು. ಆದರೂ ಕೂಡ ಐ ವಾಸ್ ನಾಟ್ ಅಷ್ಟು ಮಾಡರ್ನೈಸ್ಡ್ ಇರಲಿಲ್ಲ, ಬಿಕಾಸ್ ನಂದು ಆರ್ಥೋಡಾಕ್ಸ್ ಫ್ಯಾಮಿಲಿ, ಬ್ರಾಹ್ಮಿನ್ ಕಮ್ಯುನಿಟಿಯಿಂದ ಬರೋದ್ರಿಂದ ಆರ್ಥೋಡಾಕ್ಸ್ ಫ್ಯಾಮಿಲಿ ಇದ್ದೆ. ಇವೊಂದು ಇದ್ರೂ ಕೂಡ ಸ್ಕೂಲ್ ಕಾಲೇಜ್ ಇದೆಲ್ಲ ಇದ್ದಿದ್ರಿಂದ ಐ ವಾಸ್ ಅ ಮಾಡರ್ನ್ ಹುಡುಗಿ, ಬೆಂಗಳೂರು ಮಾಡರ್ನ್ ಹುಡುಗಿ ಅಷ್ಟೇ. ಬಟ್ ಸೋಷಿಯಲ್ ಮೀಡಿಯಾ ಈ ರೆಕಗ್ನೇಷನ್ ಅಂತೆಲ್ಲ ಸಿಗಕ್ಕೆ ಶುರು ಆದಮೇಲೆ ಏನಾಗ್ತಿತ್ತು, ನನ್ನ ಕಂಟೆಂಟ್ಸ್ ನಾವು ಜಾಸ್ತಿ ಕೊಡ್ತಾ ಇದ್ದಿದ್ದು ಸೋಷಿಯಲ್ ಓರಿಯೆಂಟೆಡ್, ಮೆಸೇಜ್ ಓರಿಯೆಂಟೆಡ್ ಇರ್ತಾ ಇತ್ತು. ಹಂಗಿರುವಾಗ ನನ್ಗೆ ಏನಂದ್ರೆ ಒಂದು ಪಾಲಿಸಿ, ಏನ್ ಹೇಳ್ತೀವಿ ಹಾಗೆ ಇದ್ರೆ ಅಷ್ಟೇ ಅದಕ್ಕೊಂದು ವ್ಯಾಲ್ಯೂ. ಈಗ ನಾನು ಭಗವದ್ಗೀತೆ ನನ್ನ ಬಾಯಲ್ಲಿ ಹೇಳ್ಬಿಟ್ಟು ನಾನು ಹೋಗಿ ಕೂತ್ಕೊಂಡು ಪಬ್ಬಲ್ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ನೋ ಯೂಸ್. ನೀವ್ ನನ್ನ ನೋಡಿದ್ರೆ ಅದನ್ನ ನಂಬೋದೂ ಇಲ್ಲ. ಅದನ್ನ ಅವಳೆ ಹಂಗಿದ್ದಾಳೆ, ಅವಳೇನ್ ಬಂದು ಹೇಳ್ತಾಳೆ ಅನ್ನೋದೇ ಬರೋದು. ಅದಾದ್ಮೇಲೆ ನಂಗೆ ಯಾವಾಗ ಈ ಇನ್ಫ್ಲುಯೆನ್ಸು ಈ ಹೆಸರೆಲ್ಲ ಬರಕ್ ಶುರು ಆಯ್ತು, ಎಸ್ ಡೆಫಿನೆಟ್ಲಿ ನಾನು ವರ್ಜನ್ ಚೇಂಜ್ ಮಾಡ್ಕೊಳಕ್ ಶುರು ಮಾಡಿದೆ, ಡಿಸಿಪ್ಲಿನ್ ಆಗಕ್ಕೆ ಶುರು ಮಾಡಿದೆ. ನಾನು ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿದಾಗಲೇ ನಾನು ಡಿಸಿಪ್ಲಿನ್ ಆಗಕ್ಕೆ ಶುರು ಆಗ್ಬಿಟ್ಟಿದ್ದೆ. ಬಟ್ ಇವೊಂದು ದಟ್ ಬೆಂಗಳೂರು ಮಾಡರ್ನೈಸ್ ಟಚ್ ಇದ್ದಿದ್ರಿಂದ ಬಟ್ ಅದನ್ನ ನಾನು ಕಂಪ್ಲೀಟ್ಲಿ ರಿವರ್ಸ್ ಮಾಡಕ್ ಶುರು ಮಾಡಿದೆ. ಏನು ಹೇಳ್ತೀನಿ ಹಾಗೆ ಬದುಕೋಣ ಅನ್ನೋ ಒಂದು ಮೈಂಡ್ ಸೆಟ್ ಅನ್ನು ತೊಗೊಂಬರಕ್ಕೆ ಶುರು ಮಾಡಿದೆ. ಸೊ ಇನ್ಫ್ಲುಯೆನ್ಸ್ ಅಂಡ್ ಸೋಷಿಯಲ್ ಮೀಡಿಯಾ ಅನ್ನೋದು ನನ್ನ ಮೇಲೆ ಸಿಕ್ಕಾಪಟ್ಟೆ ಇನ್ಫ್ಲುಯೆನ್ಸ್ ಆಗಿದೆ ಅಂತ. ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ಅರ್ನಿಂಗ್, ದುಡ್ಡಿನ ಸೋರ್ಸ್, ನೀವು ಲೈಫ್ ಲೀಡ್ ಮಾಡಬೇಕು ಅಂತಂದರೆ ಆಬ್ವಿಯಸ್ಲಿ ನಮಗೆ ದುಡ್ಡು ಬೇಕೇ ಬೇಕಾಗುತ್ತೆ. ಸೊ ಇದರಲ್ಲಿ ಎಷ್ಟರ ಮಟ್ಟಿಗೆ ನೀವು ಸಕ್ಸೀಡ್ ಆದ್ರಿ ಇನ್ಸ್ಟಾಗ್ರಾಮಿಂದ, ಸೋಷಿಯಲ್ ಮೀಡಿಯಾ ಅಂತ ಬಂದರೆ? ಇಲ್ಲ, ನಾನು ಅಪ್ಪ ಆಸ್ತಿ ಎಲ್ಲ ಮಾಡಿಟ್ಟಿದ್ದು ಅಂತ ಏನೂ ಇಲ್ಲ. ಐ ವಾಸ್ ಅ ವೆರಿ ಪುವರ್ ಬ್ಯಾಕ್ಗ್ರೌಂಡ್ ಇಂದಾನೆ ಬಂದವಳು ನಾನು. ಬಟ್ ನಾನು ರಾಯರ್ನ ತುಂಬ ನಂಬ್ತೀನಿ. ಟಚ್ ವುಡ್ ನಾನು ಇಲ್ಲಿವರೆಗೂ ಹೆಂಗೆ ಅಂದರೆ ನನ್ನ ಲೈಫ್ ಹೀಗೆ ಹೋಗ್ತಾ ಇದೆ. ನೆವರ್ ನಾನು ನೋಡೋದು ಇಲ್ಲ ಅಂಡ್ ನಾನು ಅದನ್ನು ಮ್ಯಾನಿಫೆಸ್ಟ್ ಮಾಡೋದು ಇಲ್ಲ. ನಂಗೆ ಹಿಂಗೆ ಬೇಕಂದ್ರೆ ನಂಗೆ ಹಾಗೆ ಬೇಕು. ಹೆಂಗೆ ಅಂದರೆ ಐಫೋನ್ ಬೇಕಾ ನಂಗೆ ಐಫೋನೇ ಬೇಕು. ಅದು ದುಡ್ದು ತೊಗೊಳ್ಳೋವರೆಗೂ ನಂಗೆ ಫೋನ್ ಬೇಡ, ಐ ಆಮ್ ಹ್ಯಾಪಿ, ನಾನು ಹಾಗೆ ಇರ್ತೀನಿ. ಬಟ್ ನಂಗೆ ಅದು ಬೇಕಾ ಅದೇ ಬೇಕು ಅನ್ನೋ ಮೈಂಡ್ ಸೆಟ್ ನನ್ನ ಮೊದಲಿಂದಾನು. ಸೊ ಎಸ್, ಇಟ್ ವಾಸ್ ವೆರಿ ಟಫ್. ಹೆಂಗೆ ಅಂದರೆ ಒಂದು ಕಾಲದಲ್ಲಿ ಐ ಸ್ಟಿಲ್ ರಿಮೆಂಬರ್, ನಮ್ಮ ಮನೆಯಲ್ಲಿ ಊಟ ಇಲ್ಲದೆ ಹೆಂಗೆ ಊಟ ಮಾಡ್ತಿದ್ದೆ ಅಂದರೆ, ಅನ್ನ ಹುಣಸೆ ಹಣ್ಣು ಬಿಸಿನೀರಲ್ಲಿ ನೆನೆಸಿಟ್ಟು ಕಿವುಚಿದ್ರೆ ರಸ ನೀರು ಬರುತ್ತೆ, ಅದನ್ನು ಹಾಕ್ಕೊಂಡು ಉಪ್ಪಷ್ಟೇ ತಿನ್ನೋದು. ಇಷ್ಟರ ಮಟ್ಟಿಗೆ ಐ ವಾಸ್ಲು. ನನಗೆ ನೆನಪಿದೆ, ಕಾಲೇಜಿಗೆ ಹೋಗುವಾಗೆಲ್ಲ 2 ಡ್ರೆಸ್ ನನ್ನ ಹತ್ರ, ಒಂದು ಹಾಕೊಂಡು ಹೋಗೋದು, ಇಲ್ಲ ಪಕ್ಕದ ಮನೆ ಹತ್ರ ಇಸ್ಕೊಳ್ಳೋದು, ಹೆಂಗೆ ಕೇಳೋದು, ಅಷ್ಟು ಐ ವಾಸ್ ವೆರಿ ಪುವರ್. ಬಟ್ ಐ ಸ್ಟಾರ್ಟೆಡ್, ಅವಾಗ್ಲಿಂದಾನೇ ಕೆಲಸಗಳು ಶುರು ಮಾಡಿದೆ. ಟ್ಯೂಷನ್ಸ್ ಹೇಳ್ಕೊಡ್ತಾ ಇದ್ದೆ, ಇವೆಂಟ್ಸ್ ಆರ್ಗನೈಸು, ಆ್ಯಂಕರಿಂಗು, ಏನು ಕೆಲಸ ಬಂದರೂ ಅಷ್ಟೇ ನಾನು ಮಾಡ್ತೀನಿ. ಅವಾಗ್ಲಿಂದಾನೇ ಅದೇನೋ, ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಭೂಮಿಕಾ ಅಂತ ಯಾಕೆ ಹೆಸರು, ಭೂಮಿ ಅಂತ ಯಾಕೆ ಹೆಸರಿಟ್ಟೆ, ಅಷ್ಟು ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ಶುರು ಮಾಡಿದೆ. ಸ್ಟಾರ್ಟೆಡ್ ಆ್ಯಂಡ್ ಟಚ್ ವುಡ್ ಐ ಆಮ್ ಲಕ್ಕಿ, ನಾನೇನು ಮುಟ್ಟಿದ್ರು ಚೆನ್ನಾಗಿ ಹೋಗುತ್ತೆ ಅಲ್ವಾ. ಎಸ್, ಸೊ ಹಂಗೆ ಶುರು ಆಯಿತು. ಆ್ಯಂಡ್ ದೆನ್ ಇವತ್ತಿಗೆ ಹೆಂಗಂದ್ರೆ ಬೇಕಿದ್ರೆ ನಾನು ಒಂದು ಕ್ಲೋತ್ ಶೋರೂಮ್ ಇಡ್ಬೋದು, ಅಷ್ಟರ ಮಟ್ಟಿಗೆ ಐ ಸ್ಟಾರ್ಟೆಡ್ ಅರ್ನಿಂಗ್. ಕಷ್ಟಪಟ್ಟು ದುಡ್ದಿದ್ದೆ ನಾನು, ವೆರಿ ಪ್ರೌಡ್ಲಿ ಹೇಳ್ತೀನಿ. ಸುಮಾರು ಜನ ಒಂದೊಂದ್ಸಲ ಸೋಷಿಯಲ್ ಮೀಡಿಯಲ್ಲಿ ಕಮೆಂಟ್ಗಳ, ನಂಗೆ ಟ್ರಾವೆಲ್ ಹುಚ್ಚು ಜಾಸ್ತಿ, ರೆಗ್ಯುಲರಾಗಿ ಟ್ರಾವೆಲ್ ಮಾಡ್ತೀನಿ ನಾನು. ಸೊ ಟ್ರಾವೆಲ್ ಆಗಿದಾಗ ತುಂಬ ಜನ ಹಾಕ್ತಾರೆ, ನಾನು ಅಲ್ಪಂಗ ಐಶ್ವರ್ಯ ಬಂದರೆ ಅರ್ಧ ರಾತ್ರಿ ಕೊಡೆ ಹಿಡ್ದ ಅಂತೇಳಿ, ಯಾರ್ದೋ ದುಡ್ಡು ಅಂತೇಳಿ ಮೆರೀತಿದ್ದಾಳೆ ಅಂತ ಕಮೆಂಟ್ಸ್ ಮಾತಾಡೋರಿಗೆ ಏನಂತೆ 1000 ಜನ ಮಾತಾಡ್ತಾರಲ್ಲ. ಗುರು ಕಷ್ಟಪಟ್ಟು ದುಡ್ಡಿದ್ದೀನಿ, ನಾನು ಮಜಾ ಮಾಡ್ತೀನಿ. ಮಾತಾಡೋಣ, ಒಂದು ಸೆಗ್ಮೆಂಟ್ ಮಾಡೋಣ. ಎಕ್ಸಾಕ್ಟ್ಲಿ, ಯಾ. ಸೊ ಎಸ್, ಇಟ್ಸ್ ಗೋಯಿಂಗ್ ವೆರಿ ಗುಡ್. ಕೆಲಸ ಏನೇ ಬಂದರೂ ಮಾಡ್ತೀನಿ ನಾನು, 100% ಡೆಡಿಕೇಶನ್ ಹಾಕಿ ಮಾಡ್ತೀನಿ. ನಂಗೆ ಆಗಲ್ಲ, ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಸುಮಾರು ಜನ ಶಾರ್ಟ್ ಮೂವೀಸ್ ಅಂತ ಬಂದ್ರೆ ಬರ್ತಾರೆ ಕೇಳ್ಕೊಂಡು, ನೋ ಮಾಡಲ್ಲ ಸರ್. ಯಾಕಂದ್ರೆ ನಾನು ಒಂದು ಜಾನರ್ ಇಟ್ಕೊಂಡಿದ್ದೀನಿ, ಅದನ್ನ ಬಿಟ್ಟು ನನ್ನ ಎಥಿಕ್ಸ್ ಇದೆ, ಅದನ್ನ ಬಿಟ್ಟು ನೀವು ಕೋಟಿ ಕೊಡ್ತೀನಿ ಅಂದ್ರೂ ನಾನು ಮಾಡಲ್ಲ. ಬಟ್ ಈ ಜಾನರಲ್ಲಿ ನೀವು ನಂಗೆ ಕೆಲಸ ಕೊಡ್ತೀರಿ, 24 ಗಂಟೆ ನಾನು ದುಡಿತೀನಿ. ಈಗ ನನ್ಗೆ ಎಕ್ಸಾಂಪಲ್ ಇದೆಲ್ಲ, ನಾನು ಜಮಖಂಡಿ ಟು ಬೆಂಗಳೂರು ಹೆಂಗೆ ಟ್ರಾವೆಲ್ ಮಾಡ್ತಿದ್ದೆ ಅಂದರೆ, ಮಧ್ಯಾಹ್ನ ಫೋನ್ ಮಾಡೋರು ಸಂಜೆ ಹೊರಡಿ, ಎಸ್ ರೆಡಿ, ಹೊರಡು ಕಂಪ್ಲೀಟ್ ಟ್ರಾವೆಲ್, ಹೋಗು ಬಾ, ಇಲ್ಲಿ ಹೋಗು, ಅಲ್ಬಾ 3 ವರ್ಷ ಹೆಂಗ್ ಟ್ರಾವೆಲ್ ಮಾಡ್ತಿದ್ದೆ ನಂಗೆ ಗೊತ್ತಿಲ್ಲ. ಬಸ್ನವರೇ ಬೇಜಾರಾಗ್ಬಿಡು, ಇಷ್ಟು ಟ್ರಾವೆಲ್ ಹೆಂಗ್ ಮಾಡ್ತೀರಾ ನೀವು ಅಂತೇಳಿ. ಐ ಆಮ್ ಹಾರ್ಡ್ ವರ್ಕಿಂಗ್, ಸೊ ಐ ಡಿಸರ್ವ್, ದುಡ್ಡನ್ನು ಡಿಸರ್ವ್ ಮಾಡ್ತೀನಿ, ಒಳ್ಳೆ ಲೈಫನ್ನು ಡಿಸರ್ವ್ ಮಾಡ್ತೀನಿ, ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ದಟ್.
ಓಕೆ. ಸೊ ಶಾರ್ಟ್ ಮೂವೀಸ್ ನೀವೇನು ಫಿಲ್ಮ್ಸ್ ಮಾಡ್ತಾ ಇದ್ದಲ್ಲ, ಸೊ ಅದರಲ್ಲಿ ಒಂದೊಂದು ಥರ ಡಿಫ್ರೆಂಟ್ ಕ್ಯಾರೆಕ್ಟರ್ನ ನೀವು ಪ್ಲೇ ಮಾಡಬೇಕಾಗತ್ತೆ. ಅದು ನಿಮ್ಮ ಲೈಫಿಗೆ ಒಂದೊಂದು ಆ್ಯಪ್ಟ್ ಆಗಿರುತ್ತೆ, ಇನ್ನೊಂದು ಟೋಟಲಿ ನೀವು ಡಿಫ್ರೆಂಟ್ ಆಗಿರ್ತೀರ. ಸೊ ಈ ರೀತಿಯಾದಂತಹ ಒಂದಿಷ್ಟು ಶಾರ್ಟ್ ಮೂವೀಸಲ್ಲಿ ನಿಮ್ಮನ್ನ ನೀವು ಪಳಗಿಸ್ಕೋಬೇಕು ಅಂತಾನೆ. ಬಿಕಾಸ್ ಒಂದು ಮೂವಿ ಅಂದ ತಕ್ಷಣ ಅದು ಮೂವಿ ಅಂತಾನೆ ಗೊತ್ತೇ ಇದೆ ಯಾವ ಥರ ಅಲ್ಲಿ ವರ್ಕ್ ಆಗುತ್ತೆ. ಶಾರ್ಟ್ ಮೂವೀಸ್ ಅಂದ ತಕ್ಷಣ ನಿಮಗೆ ಈ ಕಡೆ ಫುಲ್ ಡೆಡಿಕೇಟೆಡ್ ಆಗು ಇರೋದಕ್ಕಾಗೋದಿಲ್ಲ, ಆ ಕಡೆ ಡೆಡಿಕೇಟೆಡ್ ಆದರೆ ಬೇರೆದಕ್ಕೆ ಏನು ನೆಕ್ಸ್ಟ್ ಮಾಡೋದು ಅನ್ನೋಂತಹ ಒಂದು ಕನ್ಫ್ಯೂಷನ್ ಕೂಡ ಇರುತ್ತೆ. ಸೊ ಅದನ್ನೆಲ್ಲ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ ಅಂತಂದು? ಇಲ್ಲ, ನಾನು ಡೆಡಿಕೇಶನ್ ಅಂತ ಬಂದಾಗ ಐ ಸ್ಟಾರ್ಟೆಡ್ ಗಿವಿಂಗ್ ಇಟ್. ಕಂಪ್ಲೀಟಾಗಿ ಕೊಡ್ತಿದ್ದೆ. ನಾನು ಹೇಳ್ದಲ್ಲ ನಂಗೆ ಮಾಡೋಕ್ಕಾಗಲ್ವಾ, ಇಲ್ಲ ನಾನು ಆಗಲ್ಲ ಮೊದಲೇ ಹೇಳ್ಬಿಡ್ತೀನಿ, ಇಲ್ಲ ನಾನು ಮಾಡಲ್ಲ. ಹಾಡು ಅಂತ ಫಾರ್ ಎಕ್ಸಾಂಪಲ್ ಬಂದರೆ ರೀಲ್ಸ್, ನಾನು ಸುಮಾರು ಸಲ ಅದನ್ನು ಬೈಸ್ಕೊಂಡಿದ್ದೀನಿ ಮಾಡುವಾಗ, ರೀಲ್ಸ್ ಮಾಡುವಾಗ. ನೀನು ಹಾಡು ಅಂದರೆ ನನಗೆ ಹಾಡು ಅನ್ನೋ ನನ್ನ ವೀಕ್ನೆಸ್, ನನ್ನ ಲಿರಿಕ್ಸ್ ನನ್ನ ಇರಲ್ಲ. ಆ್ಯಂಡ್ ಸ್ಕ್ರಿಪ್ಟ್ ಅಂತ ಬಂದ್ರೂ ನಂದೊಂದು ಹೆಂಗೆ ಅಂದರೆ ನನ್ನ ಕೈ ಕೊಡ್ಬೇಕು ನೀವು. ಒಂದೇ ಸಲ ಓದ್ತೀನಿ, ಓದಿದ್ರೆ ಮುಗೀತು, ನೀವು ಎಷ್ಟು ಹೇಳಿದ್ರು ನಾನು ಮರೆಯಲ್ಲ. ಒನ್ ಟೇಕ್ನಲ್ಲಿ ನಾನು ನಿಮ್ಗೆ ಕೊಟ್ಬಿಡ್ತೀನಿ. ಅದೇ ನೀವು ನಿಂತ್ಕೊಂಡು ಹೇಳ್ಬಿಟ್ಟು ನನ್ನ ತಲೆ ಹಾಕಿದ್ರೆ ನೀವು 1000 ಸಲ ಟೇಕ್ ತೊಗೊಂಡ್ರು ನನ್ನ ಡೈಲಾಗ್ಸ್ ಬರೋ ನನ್ನ ಬಾಯಲ್ಲಿ. ನನ್ಗೆ ಹಾಗೆ ಆಗಲ್ಲ. ಸೊ ಡೆಡಿಕೇಶನ್ ಅಂತ ಬಂದಾಗ ಐ ಸ್ಟಾರ್ಟೆಡ್. ಏನಂದರೆ ಹೇಳ್ದಲ್ಲ, ನಾನು ಒಂದು ಪರ್ಟಿಕ್ಯುಲರ್ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ನಂಗೆ ಅದು 100% ಅದು ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಲೈಕ್ ಪರ್ಫೆಕ್ಟ್. ನೋಡಿದವ್ರು ಅಷ್ಟು ಜನ ವಾವ್ ಅಂತಾನೆ ಅನ್ಬೇಕು. ನನಗೆ ಓಕೆ ಗುಡ್ ಬೆಟರ್ ನಾನು ಸ್ಯಾಟಿಸ್ಫೈ ಆಗಲ್ಲ. ಸೊ ನಾನು ಸ್ಯಾಟಿಸ್ಫೈ ಆಗಲ್ಲ ಅಂದ್ರೆ ನನ್ನ ಕಡೆಯಿಂದ ನಾನು ಕೊಟ್ಟರೆ ಅಷ್ಟಲ್ಲ, ಆ ಕಡೆಯಿಂದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳಕ್ಕಾಗೋದು. ಸೊ ನಾನು ಜಡ್ಜ್ ಮಾಡಲಿಲ್ಲ. ಶಾರ್ಟ್ ಫಿಲ್ಮ್ ಆದರೂ ಪರವಾಗಿಲ್ಲ, ನನ್ನ 100% ನಾನು ಕೊಡೋಣ ಅಂತಾನೆ ಶುರು ಆಗಿದ್ದು. ಬಿಗಿನಿಂಗ್ನಲ್ಲಿ ಸೋಲ್ಮೇಟ್ ಮಾಡುವಾಗ ಆ್ಯಕ್ಚುಲಿ ಅಲ್ಲಿ ನಂಗೆ ತುಂಬ ಹೆಲ್ಪ್ ಆಗಿದ್ದು. ನನ್ನ ಫಸ್ಟ್ ಟೆಲಿಫಿಲಮ್ ಅದು. ಸೊ ಅಲ್ಲಿನ ಡೈರೆಕ್ಟರ್ ಮನು ಅಂಡ್ ಹರ್ಷ ಅಂತೇಳಿ. ಮನು ಸ್ಪೆಷಲಿ ಇವತ್ತಿಗೂ ಟಚ್ ಇದ್ದಾರೆ, ಏನೇ ಪ್ರಾಬ್ಲಮ್ ಅಂದರೂ ಇವತ್ತಿಗೂ ಫೋನ್ ಮಾಡ್ತೀನಿ ಅವರಿಗೆ. ಸೊ ಅವ್ರು ನನಗೆ ಟ್ಯೂನ್ ಮಾಡಿದ್ರು. ರಂಗಭೂಮಿ ಕಲಾವಿದೆ ಆಗಿದ್ರೂ ಕೂಡ ಕ್ಯಾಮ್ರಾ ಬೇರೆ, ನಿಮಗೆ ಥಿಯೇಟರ್ನಲ್ಲಿ ನೀವು ಆ್ಯಕ್ಟ್ ಮಾಡೋದೇ ಬೇರೆ, ಆ್ಯಕ್ಟಿಂಗ್ಸ್ ವೇರಿಯೇಷನ್ಸ್ ಇರುತ್ತೆ ಅಲ್ಲಿ. ಸೊ ಮನು ಟ್ಯೂನ್ ಮಾಡಿಕೊಟ್ಟಿದ್ದು. ದೆನ್ ಐ ಸ್ಟಾರ್ಟೆಡ್. ಅಲ್ಲಿ ಹೋದಾಗ ನಂಗೆ ಒಂದೇ ತಲೆಲಿತ್ತು, ನಾನು ಹೇಳಿಲ್ಲ ನಾನು ತುಂಬ ಆಪರ್ಚುನಿಟಿಸ್ಟ್. ಹೆಂಗೆ ಅಂದರೆ ನಂಗೆ ಅದು ಆಪರ್ಚುನಿಟಿ ಸಿಕ್ತಾ, ಐ ನೋ ಹೌ ಟು ಯುಟಿಲೈಸ್ ಇಟ್. ಬಿಕಾಸ್ ಆ ಆಪರ್ಚುನಿಟಿ ಮತ್ತೆ ನಂಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬೆಸ್ಟ್ ಕೊಟ್ಬಿಡು. ವಾವ್ ಅಂದ್ರೆ ಇವತ್ತಿಲ್ದರು ಮುಂದೊಂದು ದಿನ ಜನ ಅಲ್ಲಿ ಕೊಟ್ಟಿದ್ಲಲ್ಲ ಅವಳು ನೆನೆಸ್ಕೊಳ್ಳೋಣ ಅಂತ ಕರೆದ್ರು ಕರೀತಾರೆ ಅನ್ನೋ ಒಂದು ಕೆಟಗರಿ ನನಗೆ. ಸೊ ಹಾಗಾಗಿ ಅದು ಆರಾಮ್ಸೆ ಆ ಕ್ಯಾರೆಕ್ಟರ್ ಒಳಗೆ ಇಳಿತಾ ಇದ್ದೆ. ಎಷ್ಟೋ ಸಲ ಕ್ಯಾರೆಕ್ಟರ್ಗಳಿಗೆ ಎಮೋಷನಲ್ಲೇ ಜಾಸ್ತಿ ಕೊಡ್ತಾ ಇದ್ರು ನನ್ಗೆ, ಆಯ್ತಾ. ಚೆನ್ನಾಗಿ ಅಳಕ್ ಶುರು ಮಾಡ್ತೀನಿ ಅಂತ ಗೊತ್ತಾಗ್ಬಿಡ್ತು ಅವ್ರಿಗೆ. ಇಲ್ಲ ಹಂಗೆ ಕರೆಯೋರು, ಜೂನಿಯರ್ ಶ್ರುತಿ ಅಂತಾನೆ ಸುಮಾರು ಜನ ಹಾಕೋರು, ಶಾರ್ಟ್ ಫಿಲ್ಮ್ ಶ್ರುತಿ ಇವಳು ಅಂತೇಳಿ. ಅಳ್ಸು ನಂಗೆ ಹೆಂಗಾಗೋಯ್ತು ಅಂದ್ರೆ ಅಳು ಕೊಟ್ರೆ ತಂತಾನೆ ಅಳು ಶುರು ಆಗ್ಬಿಡೋದು ಬರ್ತಿತ್ತು. ಅಂಡ್ ಅದು ನಂಗೆ ಆಕ್ಚುಲಿ ಎಲ್ಲೋ ಒಂದ್ ಕಡೆ ನಂಗೆ ಪರ್ಸನಲಿ ನಂಗೆ ಅದು ಅಫೆಕ್ಟ್ ಕೂಡ ಆಯ್ತು. ಬಿಕಾಸ್ ಅಷ್ಟು ನೀವು ಡಿಪ್ರೆಷನ್ ಅಳು ಹೋದಾಗ ನನ್ನ ಕ್ಯಾರೆಕ್ಟರ್ ಒಳಗೆ ಇರ್ತದೆ. ಒಂದು ಕ್ಯಾರೆಕ್ಟರ್ ಅಂತೂ ಐ ಸ್ಟಿಲ್ ರಿಮೆಂಬರ್, ನಿಂಗರಾಜ್ ಅವ್ರು ಹೀರೋ ಪ್ಲೇ ಮಾಡ್ತಾ ಇದ್ರು, ಅದ್ರಲ್ಲಿ ಸತ್ತೋಗಿರ್ತಾರೆ ಅವ್ರ ಹೀರೋ. ಎಂಡಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ನಂಗೆ ಗೊತ್ತಾಗುತ್ತೆ. ಅದು ನೋಡಿದಾಗ ಅಳಕ್ ಶುರು ಮಾಡಿ ನಾವು ಹೊರಗಡೆ ಬರಬೇಕು, ಆಯ್ತಾ. ಐ ಡೋಂಟ್ ನೋ, ಅಲ್ಲಿ ಕನೆಕ್ಟ್ ಆಗ್ಬಿಟ್ಟೆ. ಅಲ್ಲಿ ನಮ್ಮ ಅಪ್ಪ ತೀರೋಗಿದ್ದು ನಂಗೆ ಅದು ಸಮ್ವೇರ್ ನಂಗೆ ಅದು ರಿಮೆಂಬರ್ ಆಗೋಯ್ತು. ಡೀಪಲ್ಲಿ ಕ್ಯಾರೆಕ್ಟರ್ ಹೋದರೆ ಅಳು ಬರೋಕ್ಕೆ ಶುರು ಆಯಿತು. ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿ ಬಂತು, ಆ್ಯಕ್ಟಿಂಗ್ ಎಲ್ಲ ಮುಗೀತು. ನಾನು ಬೆಂಗಳೂರಿಗೆ ಬಂದು ಮೈಸೂರಿಗೆ ಹೋಗಬೇಕು. ನೈಟ್ ಹೊರಟು ಬೆಳಗ್ಗೆ ಬೆಂಗಳೂರಿಗೆ ಬಂದು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮೈಸೂರಿಗೆ ತಲುಪೋವರೆಗೂ ಅಳ್ತಾ ಇದ್ದೀನಿ. ಬಿಕಾಸ್ ಅಷ್ಟು ಡೀಪಲ್ ಕ್ಯಾರೆಕ್ಟರ್ ಇಳಿದೋಗ್ಬಿಟ್ಟೆ ನಾನು. ಸೊ ಅದೆಲ್ಲ ನನಗೆ ಕೆಲವೊಂದ್ಸಲ ಎಫೆಕ್ಟ್ ಆಗ್ತಿತ್ತು. ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ, ಕ್ಯಾರೆಕ್ಟರ್ ಚೆನ್ನಾಗಿ ಬರ್ತಿತ್ತು ಅಂತ. ಓಕೆ. ಸೊ ಈ ಒಂದು ಶಾರ್ಟ್ ಫಿಲ್ಮ್ಸ್ ಅಂತಂದರೆ ನೆನಪಾಗೋದೇ ಜೋಡಿ ನಿಮ್ಮಿಬ್ರದ್ದು, ನಿಮ್ಮದು ಮತ್ತು ನಿಂಗರಾಜ್ದು ಜೋಡಿ. ಸೊ ಅದು ಹೆಂಗೆ ಸ್ಟಾರ್ಟ್ ಆಯಿತು ಅಂತ ನೀವು ಹೇಳಿದ್ರಿ. ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲೋ ಒಂದು ಕಡೆ ನೋಡ್ತಾ ಹೋದರೆ ಒಂದಕ್ಕೆ ನೀವು ಸ್ಟಿಕ್ ಆಗಿಬಿಟ್ರ, ಬೇರೆ ಟ್ರೈ ಮಾಡ್ಬೋದಿತ್ತಲ್ವಾ? ಎಷ್ಟು ಜನಗಳು ಒಂದೇ ಪೇರ್ ನೋಡಿನೂ ಕೂಡ ಬೇಜಾರಾಗಿರುತ್ತೆ, ನೀವು ಒಂದು ಸ್ವಲ್ಪ ಚೇಂಜ್ ಮಾಡ್ಕೋಬೋದಾಗಿತ್ತು. ಆ ಥರದ್ದೇನು ಸಿಚುವೇಶನ್ಸ್ ಬರಲಿಲ್ವಾ? ಅಥವಾ ನೀವೇ ನಿಂಗರಾಜ್ ಅವ್ರ ಜೊತೆನೇ ಇರಬೇಕು ಅಂತಂದಿದ್ದ ಹೆಂಗೆ ಅದು ಅಂತ? ಜನರಂತೂ ಬೇಜಾರಾಗಲಿಲ್ಲ. ನಮ್ಮಿಬ್ರು ಪೇರ್ ನೋಡಿ ಬೇಜಾರಾಗಲೇ ಇಲ್ಲ ಅವರು. ಬಿಗಿನಿಂಗಲ್ಲಿ ಒಂದು 3 ಶಾರ್ಟ್ ಫಿಲ್ಮ್ಸ್ ಕಂಟಿನ್ಯೂ ಬಂದಾಗ ಚೇಂಜ್ ಮಾಡ್ಕೊಂಡು ಹಾಕಿ ಅಂತೇಳಿ ಅವ್ರಿಗೆ ಬರ್ತಿತ್ತು ಮೆಸೇಜಸ್ ಅಷ್ಟೇ ಬಿಟ್ರೆ. ಬಟ್ ಲೇಟರ್ ಆನ್ ಸ್ಟೇಜಸ್ನಲ್ಲಿ ನಾವು ಮಾಡ್ತಾ ಜನರು ಆಕ್ಚುಲಿ ನಿಜವಾದ ಕಪಲ್ಸ್ ಅನ್ಕೊಂಡ್ಬಿಟ್ರು. ಸುಮಾರು ಜನ ನಾನೆಲ್ಲ ಪರ್ಸನಲಿ ಅಂದ್ರೆ ಒಬ್ಬಳೇ ಹೋದಾಗ ನಿಮ್ ಹಸ್ಬೆಂಡ್ ಬಂದಿಲ್ವಾ ಅಂತ ಮಾತಾಡ್ಸೋ ಆ ಲೆವೆಲ್ ಜನಕ್ಕೆ ಇಂಟ್ರೆಸ್ಟ್ ಇದ್ಬಿಡ್ತು. ಬಟ್ ಎಸ್, ಅದದ್ ಒಂದು ಬೇಜಾರಿದೆ ನನಗೆ. ನಾನು ಬೇರೆ ಕಡೆ ಟ್ರೈ ಮಾಡಬೇಕಿತ್ತು. ಬಿಕಾಸ್ ತುಂಬಾ ಜನ ಹೇಳಿದ್ರು ಕೂಡ ಆ ಟೈಮ್ನಲ್ಲಿ ನಂಗೆ ಕಲಾವಿದೆ ಆಗಿ ನಾನು ಎಲ್ಲ ಕಡೆ ನಾನು ಹೋಗ್ಬೇಕಾಗಿತ್ತು. ಆಪರ್ಚುನಿಟೀಸ್ ಬಂದರೂ ಕೂಡ ನಾನು ಹೋಗ್ಲಿಲ್ಲ. ನಾನು ಮಾಡಿದ ಮಿಸ್ಟೇಕ್ ಅದು. ನಾನು ಹೋಗ್ಬೇಕಾಗಿತ್ತು. ರಿಗ್ರೆಟ್ ಇದೆ ನಾನು. ಯಾಕಂದ್ರೆ ಅದೇ ಇವತ್ತಿಗೆ ನಿಂತ್ಕೊಂಡು ಟುಡೇ ವೆರಿ ಫಾರ್ಚುನೇಟೋ ಅನ್ಫಾರ್ಚುನೇಟೋ ಗೊತ್ತಿಲ್ಲ, ಐ ಆಮ್ ನಾಟ್ ವಿತ್ ಆ ಟೀಮ್ನಲ್ಲಿ ಇಲ್ಲ ನಾನು ಇವತ್ತಿಗೆ. ಇವತ್ತಂತ ನಿಂತಾಗ 6 months ನಾನು ಏನು ವರ್ಕೇ ಮಾಡಿಲ್ಲ. ನಾನೇ ವರ್ಕ್ ಮಾಡಲಿಲ್ಲ, ಬಂದಿಲ್ಲ ಅಂತಲ್ಲ, ಬಟ್ ಮಾಡಲಿಲ್ಲ. ಆದರೆ
ಸ್ಟಿಲ್ ಒಂದ್ಸಲ ಕೂತ್ಕೊಂಡು ಯೋಚನೆ ಮಾಡಿದ್ರೆ 6 ತಿಂಗಳು ನಾನು ಕೆಲಸ ಇಲ್ಲದೆ ಕೂತಿದ್ದೀನಿ ಅಂಡ್ ಇವತ್ತಿನ ದಿನಕ್ಕೆ ನಂಗೆ ಕಾಲ್ಸ್ ಅದು ಬರಲ್ಲ ಅಂತ ಹೇಳಿದ್ರೆ ನಾನೇ ಮಾಡ್ಕೊಂಡಿದ್ದು ಮಿಸ್ಟೇಕ್ ಅದು. ಅವಾಗ ಬಂದಿದ್ದನ್ನೆಲ್ಲಾನು ನಾನು ರಿಜೆಕ್ಟ್ ಮಾಡ್ಕೊಂಡು ಬಂದೆ. ಇಲ್ಲ ನಾನು ಒನ್ ಟೀಮಿಗೆ ಚಿಕ್ಕನ್ ಆಗ್ತೀನಿ, 1 ಟೀಮಿಗೆ ಚಿಕ್ಕನ್ ಆಗ್ತೀನಿ ಅಂತೇಳಿ ಕಲಾವಿದೆಯಾಗಿ ನಾನು ಮಾಡಿದಂತಹ ದೊಡ್ಡ ತಪ್ಪದು. ಪರ್ಸ್ನಲಿ ನಮ್ದು ಒಳ್ಳೆ ಚೆನ್ನಾಗಿರ್ಲಿ ಟೀಮು, ನನ್ನ ಏನೇ ಇದ್ದಿದ್ರು ಕೂಡ ಪ್ರೊಫೆಷ್ನಲಿ ಅಂತ ಬಂದಾಗ ನನ್ನನ್ನು ನಾನು ಬೇರೆ ಕಡೆ ಹಾಕೋಬೇಕಿತ್ತು, ಹಾಕೊಳ್ಳಿಲ್ಲ. ಬಿಕಾಸ್ ಲೇಡಿ ಅಂತ ಬಂದಾಗ ನಾವೇ ನಿಂತು ಫಿಲ್ಮ್ ಮೇಕಿಂಗ್ ಮಾಡೋಕ್ಕಾಗಲ್ಲ. ನಮ್ದೊಂದು ಟೀಮ್ ಬಿಲ್ಡ್ ಮಾಡ್ಬೇಕಂದ್ರೆ ತುಂಬ ಟಫು. ಅವ್ರಿಗೆ ಇವತ್ತಿನ ದಿನಕ್ಕೆ ಆಪರ್ಚುನಿಟೀಸ್ ಅವ್ರಿಗೆ ಇರುತ್ತೆ, ಬಟ್ ನನಗೆ ಇವತ್ತು ಆಪರ್ಚುನಿಟೀಸ್ ನಾನು ಹುಡುಕ್ಬೇಕು. ಸೊ ನಾನು ಮಾಡಿದ ಮಿಸ್ಟೇಕ್ ಅದು, ರಿಗ್ರೆಟ್ ದಟ್. ಓಕೆ, ಸೊ ಹೇಳಿದ್ರಿ ಇವಾಗ ಟೀಮ್ ಜೊತೆ ಇಲ್ಲ ಅಂತಂದು. ಬಿಕಾಸ್ ಎಲ್ಲರೂ ಕೂಡ ನೋಡಿದವ್ರೆಲ್ಲರೂ ಕೂಡ ಅಂತಾರೆ ಇವಾಗ ಯಾಕೆ ಭೂಮಿಕಾ ಕಾಣಿಸ್ಕೊಳ್ತಾ ಇಲ್ಲ, ಅವರಿಬ್ರು ಕಾಣಿಸ್ಕೊಳ್ತಾ ಇಲ್ಲ ಅಂತ. ಏನೊಂದು ರೀಸನ್ ಆಯಿತು ನೀವು ಟೀಮ್ ಜೊತೆ ಆ ಟೀಮ್ನ ಬಿಟ್ಟು ಹೊರಗೆ ಬರೋದಕ್ಕೆ? ಬಿಕಾಸ್ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಅಂತ ಇದೆ, ಏನಾಗಿರ್ಬಹುದು ಇವರಿಬ್ರು ಮಧ್ಯೆ ಅಂತಂದು. ಅಂಡ್ ಸ್ಪೆಷಲಿ ನಾನು ಅದನ್ನ ಪ್ರೊಫೆಷನಲಿ ಅನೌನ್ಸ್ ಮಾಡಿದೆ. ಇನ್ ಜನರಲ್ ಆಗಿ ಅವರು ದೂರ ಆದ್ರೂ ಮಾಡ್ತಿಲ್ಲ ಅಂತ ಅನ್ಕೋಬಹುದು, ಬಟ್ ನನ್ನ ಕೆಲವರು ಫ್ರೆಂಡ್ಸು, ನನ್ನ ಕೌನ್ಸಿಲರ್ಸ್, ಬಿಕಾಸ್ ಮೆಂಟಲಿ ನಾನು ತುಂಬಾ ಅಫೆಕ್ಟ್ ಆಗಿದ್ದೆ ಡ್ಯೂ ಟು ದಿ ಸಪರೇಷನ್ಸ್ ಅದೆಲ್ಲದ್ರಿಂದ. ಸೊ ನಾನು ಪ್ರೊಫೆಷನಲಿ ಅನೌನ್ಸ್ ಮಾಡಲೇಬೇಕಿತ್ತು. ಯಾಕಂದ್ರೆ ಜನ ಬಂದ್ರೆ ಹೆಂಗೆ ಅಂದ್ರೆ, ಒಂದು ಲವರ್ಸ್ ಇದ್ರು, ಗಂಡ ಹೆಂಡತಿ ಇದ್ರು, ಅಥವಾ ಟೀಮ್ ನಾನು ಈ ತರ ಕೆಲಸ ಫ್ರೆಂಡ್ಸ್ ಅಂತ ಇದ್ದು ಕೆಲಸ ಮಾಡ್ತಿದ್ರು ಕೂಡ ಸಪ್ರೇಟ್ ಆದಾಗ ಹುಡುಗಿರ್ನೇ ಬ್ಲೇಮ್ ಮಾಡೋದು ಜಾಸ್ತಿ. ಹುಡುಗಿರ ತಪ್ಪು ಅಂತಾರೆ. ಒಂದ್ ಟೀಮ್ ನಾನು ಬಿಟ್ಟು ಬರ್ತೀನಿ ಅಥವಾ ಅವ್ರು ನನ್ನಿಂದ ದೂರ ಹಾಕ್ತಾರೆ ಅಂತ ಹೇಳಿದ್ರೆ ದೇರ್ ಕುಡ್ ಬಿ ಎಷ್ಟೋ ರೀಸನ್ಸ್ ಇರುತ್ತೆ. ಜಸ್ಟ್ ನಾನು ಊಟ ಮಾಡ್ಲಿಲ್ಲ ದೂರ ಆಗ್ಬಿಟ್ಟೆ ಅಂತಲ್ಲ, ಅಥವಾ ನಮ್ಮಿಬ್ಬರ ಬಗ್ಗೆ ಏನೋ ಒಂದು ವಿಷಯಕ್ಕೆ ಜಗಳ ಆಯ್ತು ನಾವು ದೂರ ಆದ್ವಿ ಅಂತಲ್ಲ. 3 years ಜರ್ನಿ, 3 yearsನಲ್ಲಿ ಏನೇನಾಗಿತ್ತು ಏನೇನಿರುತ್ತೆ ನಮ್ಗಷ್ಟೇ ಗೊತ್ತಿರುತ್ತೆ. ಅಂಡ್ ಎಷ್ಟೋ ಪರ್ಸನಲ್ ಇರ್ಬೋದು, ಎಷ್ಟೋ ಪ್ರೊಫೆಷನಲ್ ಇರ್ಬೋದು, ಎಷ್ಟೋ ಬೇರೆಯವ್ರ ಕಡೆಯಿಂದ ಬಂದಿರೋದಿರ್ಬೋದು. ದೇರ್ ಕುಡ್ ಬಿ ಎನ್ ನಂಬರ್ ಆಫ್ ರೀಸನ್ಸ್. ಬರೀ ಹೆಣ್ಮಕ್ಳನ್ನ ಅಷ್ಟೇ ಬ್ಲೇಮ್ ಮಾಡೋದು ತಪ್ಪು. ಅಂಡ್ ಎಸ್, ರೀಸನ್ಸ್ ಅಂತ ಬಂದ್ರೆ ಸುಮಾರು ಇದಾವೆ. ಕೆಲವು ಪರ್ಸನಲ್ ಇರ್ಬೋದು, ಕೆಲವು ಪ್ರೊಫೆಷನಲ್ ಇರ್ಬೋದು. ಪ್ರೊಫೆಷನಲ್ ಅಂತ ಬಂದ್ರೆ ನನ್ನ ಕಡೆಯಿಂದನೂ ಮಿಸ್ಟೇಕ್ ಅವ್ರ ಕಡೆಗಾಗಿಲ್ಲ, ಅವ್ರ ಕಡೆಯಿಂದನೂ ಬಂದಾಗ್ಲಿಲ್ಲ. ಎಸ್, ಚಿಕ್ಕ ಪುಟ್ಟ ಜಗಳಗಳಿಂದ ಶುರು ಆಗಿದ್ದು ಇಟ್ ಬಿಕೇಮ್ ಲಾಂಗ್ ತುಂಬ ಗ್ಯಾಪ್ ಆಗೋಷ್ಟು ಗ್ಯಾಪ್ ನಮ್ಮ ಮಧ್ಯದಲ್ಲಿ ಆಗೋಕ್ಕೆ ಶುರು ಆಯಿತು. ಸೊ ಅದಾದಮೇಲೆ ನನಗಂತೂ ಮೆಂಟಲಿ ಅಫೆಕ್ಟ್ ಆಗಿ ಶುರು ಆಯಿತು. ಬಿಕಾಸ್ ಯಾಕಂದ್ರೆ ನಂಗೆ ಅದೊಂಥರ ಫ್ಯಾಮಿಲಿ ಮಾಡ್ಕೊಂಡಿದ್ದೆ. ನಾನು ಇಲ್ಲಿ ಫ್ಯಾಮಿಲಿ ಇಲ್ಲದೆ ಇರೋದ್ರಿಂದ ನಾನು ಅದು ಫ್ಯಾಮಿಲಿ ಅಂತಲೇ ಮಾಡ್ಕೊಂಡಿದ್ದೆ. ಸೊ ನಂಗೆ ಅದು ಅಫೆಕ್ಟ್ ಆಗೋಕ್ಕೆ ಶುರು ಆಯಿತು. ಸಮ್ವೇರ್ ನನ್ನ ಪರ್ಸ್ನಲ್ ಲೈಫು, ನನ್ನ ಫ್ಯಾಮಿಲಿ ಲೈಫು, ನನ್ನ ಮೆಂಟಲ್ ಹೆಲ್ತು, ನನ್ನ ಪ್ರೊಫೆಷನಲ್ ಲೈಫು ಎಲ್ಲನೂ ಸ್ಟೇಕ್ನಲ್ಲಿಟ್ಟು ನಾನು ಇಷ್ಟು ಇನ್ನು ಕಂಟಿನ್ಯೂ ಮಾಡಬೇಕಾ ಅನ್ನೋ ಕ್ವೆಶನ್ ಬಂದಾಗ ನೋ. ಆ್ಯಂಡ್ ಹೇಳಿದ್ನಲ್ಲ, ತುಂಬ ರೀಸನ್ಸ್ಗಳಿದೆ, ಎಲ್ಲನೂ ನಾವು ಮಾತಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಎಸ್, ನನ್ನ ಒಂದು ಪ್ರಯಾರಿಟಿ ನನಗೆ ನಾನು ಇಂಪಾರ್ಟೆಂಟ್ ಅನ್ಸ್ಕೊಂಡಾಗ ನಾನು ಸಪ್ರೇಟ್ ಆದೆ. ಆ್ಯಂಡ್ ಮೇ ಬಿ ಅವರಿಗೂ ನನ್ನ ಜೊತೆ ಕಂಫರ್ಟ್ ಇರಲಿಲ್ವಾ, ಅಥವಾ ಆ ಕಂಫರ್ಟ್ ಝೋನ್ ಅನ್ನೋದು ಇಬ್ಬರಿಗೂ ಹೊಟ್ಟೋಯ್ತು. ಇಬ್ಬರಿಗೂ ಕಂಫರ್ಟ್ ಝೋನ್ ಅದು ಕ್ಲಾಶ್ ಅಲ್ಲ. ಆದಾಗ್ಲೇ ನಾವು ಅವ್ರು ಡಿಸೈಡ್ ಮಾಡೋದು ಇಲ್ವಾ ಗೊತ್ತಿಲ್ಲ, ಬಟ್ ನಾನಂತೂ ಡಿಸೈಡ್ ಮಾಡಿಕೊಂಡೆ ನಾಟ್ ಎನಿಮೋರ್. ಅದಕ್ಕೆ ನಾನೇ ಅನೌನ್ಸ್ ಮಾಡಿದ್ದು. ಇನ್ಸ್ಟಾಗ್ರಾಮ್ನಲ್ಲಿ ಇವತ್ತಿಗೂ ಪೋಸ್ಟ್ ಇದೆ, 3 years ಆಫ್ ಅ ಜರ್ನಿ ಎಂಡ್ ಆಗ್ತಿದೆ ಅಂತ ಹೇಳಿ. ಟೇರಿಂಗ್ ಸ್ಟೆಪ್ಪೇ ಅದು. ಐ ನ್ಯೂ ನನಗೆ ಬ್ಯಾಕ್ ಸ್ಟ್ಯಾಪ್ ತುಂಬ ಆಗ್ಬೋದು, ಇದರಿಂದ ಬರುತ್ತೆ, ಬ್ಯಾಕ್ಲಾಶ್ ಇರ್ಬೋದು ಅಂದ್ಕೊಂಡೆ. ಬಂತು. ಹೇಳಿದ್ನಲ್ಲ, ಆ್ಯಸ್ ಯೂಶುವಲ್ ಆಗಲೇ ಹೇಳ್ದಂಗೆ ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡೋದು ಥರ ಇದರಿಂದ. ಸೊ ಬಂತು. ಸೊ ಹಾಗಾಗಿ ಕೆಲವರು ತುಂಬ ಜನ ಯೂಸ್ ಮಾಡ್ಕೊಂಡ್ಲು ಬಿಟ್ಲು ಅಂತೆಲ್ಲ ಮಾತುಗಳು ಬಂತು. ನಾನು ಹೇಳಿದ್ನಲ್ಲ, ಕಷ್ಟಪಟ್ಟೆ ಬೆಳೆದವಳು, ಕಷ್ಟಪಟ್ಟೆ ಬಂದವಳು. ಆ್ಯಂಡ್ ಎಸ್, ಇವತ್ತು ನನ್ನ ಹೆಸರಿಗೆ ನಿಂಗರಾಜ್ ಅವರೇ ಕಾರಣ. ಆ ಗ್ರ್ಯಾಟಿಟ್ಯೂಡ್ ನಾನು ಕೊನೆಯವರೆಗೂ ಇಟ್ಕೋತೀನಿ. ಬಟ್ ಅಟ್ ದ ಎಂಡ್ ನನ್ನ ಪೀಸು, ನನ್ನ ಲೈಫು ನಂಗೆ ತುಂಬ ಇಂಪಾರ್ಟೆಂಟು. ಸೊ ಬ್ಯಾಕ್ ಆಫ್ ಅದೇ. ಎಸ್, ನೀವು ಹೇಳಿದ್ರಿ ಎಲ್ಲ ಯೂಸ್ ಮಾಡಿಕೊಂಡು ಒಂದು ಫೇಮ್ ಬಂದ ತಕ್ಷಣ ಬಿಟ್ಟು ಹೋದ್ಲು ಅಂತಂದು. ಸೊ ಇಲ್ಲ, ನಾನು ಈ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಇದು ಹೆಂಗೆ ಅಂದರೆ, ಅವರು ನನಗೆ ಹೆಲ್ಪ್ ಮಾಡಿದ್ರು, ನಾನು ಅವ್ರಿಗೆ ಹೆಲ್ಪ್ ಅಂತ ಹೇಳಲ್ಲ, ಇಬ್ರು ಜೊತೆ ಕೆಲಸ ಮಾಡಿದ್ವಿ ಅಷ್ಟೇ. ನನ್ನಿಂದ ಅವರಿಂದ ನನಗೆ ಇಲ್ಲಿ ಹೆಂಗೆ ಅಂದರೆ, ಯಾರು ಎಲ್ಲ ಅಂದ್ರೂ ಜೀವನ ನಡೆಯುತ್ತೆ. ನನ್ನ ಅಪ್ಪ ತೀರೋಗಿ 12 ವರ್ಷ ಆಗ್ತಾ ಬಂತು, ನನ್ನ ಜೀವನ ನಡೀತಾ ಅಲ್ವಾ. ನಂಗೆ ಜೀವನ ಕೊಟ್ಟವರು, ನನ್ನ ಜೀವ ಕೊಟ್ಟವರು ಅವರು ನಡೆಯುತ್ತೆ. ಯಾರಿಲ್ಲ ಅಂದ್ರೂ ಇಸ್ ಎ ನೈಸ್ ಪರ್ಸನ್. ನಮ್ಮಿಬ್ರು ಮಧ್ಯೆನೂ ಕ್ಲಾಶಸ್ ಆಯಿತು, ಏನೋ ಆಗಿರುತ್ತೆ. ಒಂದು ಜನ ಇಬ್ರು ದೂರ ಆಗ್ತಾರೆ ಅಂತ ಹೇಳಿದ್ರೆ ಏನೋ ಅವ್ರ ಪರ್ಸನಲ್ ಲೈಫ್ ಬಿಟ್ಬಿಡಿ ಅವರಿಗೆ. ನೀವು ಯಾಕೆ ಅದನ್ನ ತಲೆ ಕೆಡಿಸ್ಕೊತೀರಾ? ನಾನು ಬೆಳೆದ್ನಾ, ಸರಿ ಆಯ್ತಪ್ಪ, 6 ತಿಂಗಳಿಂದ ಕೆಲಸ ಮಾಡಿಲ್ಲ, ಎಲ್ಲಿಂದ ಬೆಳೆಯೋದು? ಮನೆ ನಡೆಸ್ಬೇಕಲ್ಲ. ನಾನು ಮನೆ ನಡೆಸ್ಬೇಕು ಅಂದ್ರೆ 6 ತಿಂಗಳ ಕೆಲಸ ಮಾಡಿಲ್ಲ, ಬೆಳೆದ್ಲು, ಯೂಸ್ ಮಾಡ್ಕೊಂಡು ಬಿಟ್ಲು ಅಂತ ಹೇಳಿದ್ರೆ 6 ತಿಂಗಳು ಯಾರು ಕೊಟ್ರು ದುಡ್ಡು? ಮಾತಾಡೋರು ಕೊಡಲ್ಲ. ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ನನ್ನ ಆಡಿಯನ್ಸಿಗೆ ಅಂತ ಬಂದರೆ. ಎಲ್ಲೋ 1% ಅಷ್ಟು ನಾನು ನೆಗೆಟಿವ್ ಮಾತಾಡಿದ್ದು, ಬಟ್ 99% ಸಪೋರ್ಟಿಗೆ ಅಂತ ನಿಂತ್ಕೊಂಡ್ರು. ಆ್ಯಂಡ್ ನನಗೋಸ್ಕರ ಪರ್ಸ್ನಲಿ ನನ್ನ ಆ್ಯಕ್ಟಿಂಗು, ನನ್ನ ಇನ್ಫ್ಲೂಯೆನ್ಸು, ಅಥವಾ ನಾನು ಮಾಡಿದ ಕಂಟೆಂಟ್ಗೆ ಅಂತ ಇಷ್ಟಪಟ್ಟು ನನ್ನ ಜೊತೆ ನಿಂತ್ಕೊಂಡವ್ರು 99%. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅರ್ಥ ಮಾಡಿಕೊಂಡ್ರು. ಓಕೆ, ಆಯಿತು, ಯು ಕ್ಯಾನ್ ಲೈಫ್ ಅಂತೂ ಅವ್ರದ್ದು ನಡಿಬೇಕು, ನಂದು ನಡಿಬೇಕು. ಇಬ್ಬರು, ಅವರು ಕೆಟ್ಟವ್ರು ಇರ್ಬೋದು, ನಾನು ಕೆಟ್ಟವ್ರು ಇರ್ಬೋದು. ಅವಳು ಒಳ್ಳೆಯವರು, ನಾನು ಒಳ್ಳೆಯವರು. ವಿ ಆರ್ ನಾಟ್ ಹಿಯರ್ ಟು ಜಡ್ಜ್ ಎನಿವನ್.
ಲೈಫ್ ಮಸ್ಟ್ ಗೋ ಅನ್ನಲ್ಲ. ನಾವು ಕಪಲ್ಸ್ ಎಲ್ಲ ಗಂಡ ಹೆಂಡತಿ ಎಲ್ಲ ಮದುವೆ ಅಲ್ಲ ಮಾಡ್ಕೊಂಡಿಲ್ಲ. ಅದನ್ನ ಹೇಳ್ತಾ ಇದ್ರು. ಇವಾಗ ಎಷ್ಟೊಂದ್ ಜನ ಕೇಳಿರು, ನಿಂಗರಾಜ್ ಮತ್ತೆ ಭೂಮಿಕಾ ಇಬ್ರು ಕೂಡ ಲವರ್ಸ್, ಮದ್ವೆ ಅಯ್ಯೋ ಮದ್ವೆ ಆಗಿದೆ ಅನ್ಕೊಂಡ್ಬಿಟ್ಟಿದ್ದಾರೆ. ನೀವು ಸಾಹೇಬ್ರೆ ಅಂತ ಪ್ರೀತಿಯಿಂದನೂ ಕರಿತಿದ್ದು. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಜೊತೆಗೆ ಒಂದಿಷ್ಟು ಫೋಟೋಸ್ ಗಳನ್ನ ಸಾಹೇಬ್ರು ಅಂತ ಬರ್ಕೊಂಡು. ಸಾಹೇಬ್ರೆ ಅಂತ ಯಾಕೆ ಕರಿತಿದ್ದೆ ಅಂದ್ರೆ, ನಾನ್ ಇಲ್ಲಿಂದ ಬೆಂಗಳೂರು ಹುಡುಗಿ, ನಾನ್ ಮತ್ತೆ ಜರ್ನಲಿಸಮ್ ಓದಿರೋದು. ಜರ್ನಲಿಸಮ್ ನಲ್ಲಿ ನಮ್ಗೆ ಏನ್ ಹೇಳ್ಕೊಟ್ಟಿದ್, ಇವನ್ ನಾವು ಮೋದಿನೂ ಕೂಡ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಮೋದಿ ಅಂತ ನಾವು ಜರ್ನಲಿಸಮ್ ನಲ್ಲಿ ಯೂಸ್ ಮಾಡೋಕ್ ಹಾಗೆ ಮಾತಾಡ್ತೀವಿ. ಇಲ್ಲಿ ಹೋದಾಗ ಇವ್ರು ನಾನು ಫಸ್ಟ್ ಹೋದಾಗ ನಿಂಗರಾಜ್ ಅವರೇ ಅಂದೆ. ಅವ್ರು ಹೆಂಗೆ, ಅವ್ರು ಎಷ್ಟು ಅಭಿಮಾನಿಗಳಾಗ ಇಷ್ಟ ಅಂದ್ರೆ ಅವ್ರ ಕಡೆಯಲ್ಲೇ ಹೆಸರಿಟ್ಟು ಮಾತಾಡೋಂಗಿಲ್ಲ, ನೀವು ಹೆಸರಿಟ್ಟು ಮಾತಾಡ್ತೀರಾ ಹಂಗೆ ಹಿಂಗೆ ಅಂತ ಬರುತ್ತೆ ಅಂತ ಹೇಳಿ ಅವರು, ಮೇಡಮ್ ಅವರೇ ಇದು ಮೋಸ್ಟ್ಲಿ ನಿಮ್ಗೆ ಪ್ರಾಬ್ಲಮ್ ಆಗ್ಬೋದು ನೋಡಿ ಅಂದ್ರು. ಸರ್ ಅಂತ ಕರೆಯೋದಕ್ಕೆ ನನಗೆ ಇಷ್ಟ ಇಲ್ಲ. ನನ್ಗೆ ಈಗ ನಾನು ಬೆಂಗಳೂರಲ್ಲಾದ್ರೂ ಅಷ್ಟೇ ನಾರ್ಮಲ್ ಆಗಿ ಹೆಸರಿಟ್ಟು ಮಾತಾಡಿದ್ವು ಅಥವಾ ಅವಾಗ ಶುರು ಆಗಿದ್ದು ಸಾಹೇಬ್ರೆ. ಅವ್ರಿಗೆ ಏನಾರ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮಿಬ್ರು ಮಧ್ಯೆ ಆ ಥರದ್ದೇನು ಇರ್ಲಿಲ್ಲ? ಆ ಥರದ್ದು ಎಸ್, ಮದ್ವೆ ಆಗೋ ಇಂಟೆನ್ಷನ್ಸ್ ಏನೂ ಇರಲಿಲ್ಲ ನಮ್ಮಿಬ್ರ ಮಧ್ಯದಲ್ಲಿ. ಜೊತೆ ಕೆಲಸ ಮಾಡ್ತಿದ್ವಿ. ಆ ಪೇರ್ ಅನ್ನೋದು ಚೆನ್ನಾಗಿ ಕೆಲಸ ಮಾಡ್ತು. ಪೇರ್ ಕಾನ್ಸೆಪ್ಟ್ ಆಕ್ಚುಲಿ ನಮ್ಗೆ ಇಷ್ಟು ಫೇಮ್, ಅವರಿಗಾದ್ರೂ ನನಗಾದ್ರೂ ಇಷ್ಟು ಚೆನ್ನಾಗಿ ಬೇಗ ಅದೊಂಥರ ಹೆಂಗೆ ಅಂದ್ರೆ ರಾತ್ರಿ ಫೇಮಸ್ ಆಗ್ಬಿಟ್ರು ಅಂತಾರಲ್ಲ, ಆ ರೀತಿನಲ್ಲಿ ನಮ್ಗೆ ಒಂದ್ ರೀತಿ ಸಿಕ್ಕಿ ಕಷ್ಟಪಟ್ವಿ ಇಲ್ಲ ಅಂತಲ್ಲ, ಬಟ್ ಹಂಗ್ ಫೇಮ್ ಸಿಕ್ಕಿದ್ದೆ ಆ ಪೇರ್ ಕಾನ್ಸೆಪ್ಟ್ ಇಂದ. ಟಚ್ ಏನು ಮಾಡೋಕ್ಕಾಗಲ್ಲ ಇವತ್ತಿಗೆ. ಆ ಪೇರ್ ಜೊತೆ ಇಲ್ಲ, ಇದ್ದಿದ್ರೆ ಚೆನ್ನಾಗಿ ಇನ್ನೂ ನಡೀತಿತ್ತು. ಅವ್ರದ್ದು ಕೆರಿಯರ್ ಚೆನ್ನಾಗಿ ಹೋಗ್ತಿತ್ತು, ನಂದು ಹೋಗ್ತಿತ್ತು. ಇಲ್ಲದೆ ಇದ್ರೂ ಹೋಗುತ್ತೆ. ಓಕೆ, ಬೇರೆ ಥರ ಹೋಗುತ್ತೆ ಅಷ್ಟೇ. ಬೇರೆ ಥರ ಹೋಗುತ್ತೆ ಅಷ್ಟೇ. ಓಕೆ, ಸೊ ತುಂಬ ಜನ ಇದ್ದಾರೆ ಈ ಥರ ಶಾರ್ಟ್ ಫಿಲ್ಮ್ಸ್ ಮಾಡೋರು ಯೂಟ್ಯೂಬಲ್ಲಿ. ಅದು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕಾಂಪಿಟೇಷನ್ ಅಂತಲೇ ಹೇಳ್ಬೋದು. ನಮ್ಮ ಶಾರ್ಟ್ ಫಿಲ್ಮ್ ಜಾಸ್ತಿ ಹೋಗ್ತಾ ಇದೆಯಾ, ಅವ್ರು ಯಾವ ಥರ ಕಂಟೆಂಟ್ ಮಾಡ್ತಾರೆ, ಇವ್ರು ಯಾವ ಥರ ಕಂಟೆಂಟ್ ಮಾಡ್ತಾರೆ ಅಂತಂದು. ಸೊ ನಿಮಗೆ ಕಾಂಪಿಟೇಷನ್ ಅಂತ ಯಾರು ಇರ್ತಿದ್ರು? ನೀವು ಯಾವ ಥರ ನೀವು ಅವ್ರನ್ನ ಏನಂತಾರೆ ಫಾಲೋ ಅಪ್ ಮಾಡ್ತಾ ಇದ್ರಿ? ಆಮೇಲೆ ಅವ್ರಿಗಿಂತ ನಿಮ್ಮ ಕಂಟೆಂಟು ಚೆನ್ನಾಗಿ ಬರಬೇಕು ಅನ್ನೋದ್ರ ಬಗ್ಗೆ ಯಾವ ಥರ ವರ್ಕೌಟ್ ಮಾಡ್ತಾ ಇದ್ರಿ? ಏನೇನೆಲ್ಲ ಸ್ಟ್ರಾಟಜೀಸ್ ಯೂಸ್ ಮಾಡ್ತಾ ಇದ್ರಿ? ಇವಾಗ ಶಾರ್ಟ್ ಫಿಲ್ಮ್ಸ್ ಮಾಡ್ಬೇಕಂತಂದರೆ ಅವರು ಯಾವ ಥರ ಸ್ಟ್ರಾಟಜೀಸ್ನ ಯೂಟ್ಯೂಬಲ್ಲಿ ಯೂಸ್ ಮಾಡಬೇಕಾಗತ್ತೆ ಅಂತ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.